ಹಲೋ ಸ್ನೇಹಿತರೆ, ಪ್ರಸ್ತುತ ಇವಳು ವಿಧವೆ ಜೀವನ ನಡೆಸುತ್ತಿದ್ದಾಳೆ. ಆದರೂ ಜೀವನದಲ್ಲಿ ಖುಷಿಯಾಗಿದ್ದಾಳೆ. ಆದರೆ ಈ ಒಂದು ಸಮಸ್ಯೆ ಇದೆ ಎಂದು ಹೇಳಿಕೊಂಡಿದ್ದಾರೆ. ಸೊ ಬನ್ನಿ ಚರ್ಚೆ ಮಾಡೋಣ. ಹೆಸರು ಶೀಲಾವತಿ ಅಂತ, ವಯ 37, ನಡೀತಾ ಇದೆ. ಕೆಲಸ ಬಂದ್ಬಿಟ್ಟು ಸ್ವಂತ ಒಂದು ಹೂ ಅಂಗಡಿ ಇರುತ್ತದೆ. ಸ್ವಂತ ಊರು ಶಿವಮೊಗ್ಗ ಇಂದ ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸದ್ಯದ ಈಕೆಯ ಪರಿಸ್ಥಿತಿ ನೋಡೋದಾದರೆ, ಹೇಗೋ ಜೀವನ ನಡೆಸುತ್ತಿದ್ದೇನೆ, ಆದರೆ ವಾರದಲ್ಲಿ ಒಂದು ಸಲ ಬಯಕೆ ಆಗುತ್ತೆ. ಸೊ ಬಯಕೆ ಆದಾಗ ತುಂಬ ಕಷ್ಟ ಆಗ್ತಾ ಇದೆ ಎಂದು ಹೇಳಿಕೊಂಡಿದ್ದಾರೆ. ಹೇಗಾದರೂ ಮಾಡಿ ಸ್ನೇಹಿತರೆ ವಾರದಲ್ಲಿ ಒಂದು ಸಲ ಅನುಭವಿಸುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ಅನಿಸಿಕೆ ತಿಳಿಸಿ, ಖಂಡಿತ ಒಬ್ಬರನ್ನ ಸಂಪರ್ಕಿಸುತ್ತಾರೆ. ಶೋ ಮನಿ ಆನ್ ಲೋ ಇನ್ಕಮ್. ತಮಗೆ ಸ್ನೇಹಿತರೆ ಹೂ ಅಂಗಡಿಯಿಂದ ಕಡಿಮೆ ಆದಾಯ ಬರ್ತಾ ಇದ್ರು. ಸೊ ಅದರಲ್ಲಿ ಒಳ್ಳೆ ಅಥವಾ ಹಣ ಸೇವ್ ಮಾಡಿ ಇಟ್ಟುಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಆದಾಯ ಕಡಿಮೆ ಇದ್ದರೂ ಸುಖದಿಂದ ಜೀವನ ನಡೆಸುತ್ತಿದ್ದೇನೆ, ಆದರೆ ಗಂಡ ಇಲ್ಲ ಎಂಬ ಕೊರಗು ಕಾಡುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಬಯಕೆ ಆದಾಗ ಮಾತ್ರ ಗಂಡನ ನೆನಪಾಗುತ್ತದೆ. ಬದನೆಕಾಯಿ ನೆನಪಾದರೆ ಸಾಕು, ರಾತ್ರಿ ಪೂರ್ತಿ ನಿದ್ದೆ ಬರುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಈಕೆ ಸ್ನೇಹಿತರೆ ಜೀವನದಲ್ಲಿ ತುಂಬಾನೇ ಖುಷಿಯಾಗಿದ್ದಾರೆ, ಆದರೆ ಬಯಕೆ ಆದಾಗ ಮಾತ್ರ ಆ ಒಂದು ದಿನ ತುಂಬಾ ಕಷ್ಟ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಏಕೆಂದರೆ ಇವರು ಹೇಳಿದ ಮಾತು ಕೇಳುತ್ತಾರೆ. ಪ್ರಸ್ತುತ ನನಗೆ ವಾರಕ್ಕೆ ಒಂದು ಸಲ ಬೇಕೇ ಬೇಕು, ಸುಖ ಇಲ್ಲದೆ ಬದುಕಲು ಆಗುತ್ತಿಲ್ಲ ಎಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ನೇಹಿತರೆ ಪ್ರಸ್ತುತ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಎಲ್ಲ ಕಾಮೆಂಟ್ಸ್ಗಳು ಚೆಕ್ ಮಾಡಿ ಅದರಲ್ಲಿ ಒಬ್ಬರನ್ನ ಖಂಡಿತ ಸಂಪರ್ಕಿಸುತ್ತಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ಮಿಸ್ ಮಾಡದೆ ನಿಮ್ಮ ಅನಿಸಿಕೆ ತಿಳಿಸಿ. ಈಕೆ ಸ್ನೇಹಿತರೆ ಕಡಿಮೆ ಆದಾಯದಲ್ಲಿ ಹೇಗೆ ಹಣ ಸೇವ್ ಮಾಡಿ ಇಟ್ಟುಕೊಳ್ಳುತ್ತಿದ್ದಾರೆ ಬನ್ನಿ. ಕ್ರಿಯೇಟ್ ಎ ಬಜೆಟ್, ಟ್ರ್ಯಾಕ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸ್ ಟು ಪ್ರಯೋರಿಟೈಸ್ ನೀಡ್ಸ್, ಕಟ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್, ಅವಾಯ್ಡ್ ಲಕ್ಸುರಿ ಆನ್ ನಾನ್ ಅಸೆನ್ಸಿಯಲ್ ಐಟಮ್ಸ್. ಅವಶ್ಯಕತೆ ಇಲ್ಲದೆ ಇರುವ ವಸ್ತುಗಳ ಮೇಲೆ ಸ್ನೇಹಿತರೆ ತಾವು ಹಣ ಖರ್ಚು ಮಾಡೋದನ್ನು ಅವಾಯ್ಡ್ ಮಾಡಿದ್ದಾರೆ. ಆ್ಯಂಡ್ ಯೂಸ್ ಡಿಸ್ಕೌಂಟ್ ಆ್ಯಂಡ್ ಕೂಪನ್, ಶಾಪ್ ಡ್ಯೂರಿಂಗ್ ಸೇಲ್ಸ್ ಆ್ಯಂಡ್ ಯೂಸ್ ಡೀಲ್ಸ್. ಇಲ್ಲಿ ಸ್ನೇಹಿತರೆ ತಾವು ಆನ್ಲೈನ್ ಶಾಪಿಂಗ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಏಕೆಂದರೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ, ಅದರ ಜೊತೆಗೆ ಕ್ಯಾಶ್ ಬ್ಯಾಕ್ ಆಫರ್ ಕೂಡ ಸಿಗುತ್ತದೆ. ಕುಕ್ ಎಟ್ ಹೋಮ್, ರಿಡ್ಯೂಸ್ ಈಟಿಂಗ್ ಔಟ್ ಕಾಸ್ಟ್. ಇಲ್ಲಿ ಸ್ನೇಹಿತರೆ ಯಾವಾಗಲೂ ಇವರು ಮನೆ ಊಟ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹೊರಗಡೆ ಫುಡ್ಸ್ ತಾವು ತಿನ್ನೋದನ್ನು ಫುಲ್ ಅವಾಯ್ಡ್ ಮಾಡಿರುತ್ತಾರೆ. ಸೇವ್ ಸ್ಮಾಲ್ ಅಮೌಂಟ್, ಸ್ಟಾರ್ಟ್ ವಿತ್ 500 to 1000 ಮಂತ್ಲಿ ಸೇವಿಂಗ್. ಪ್ರತಿ ತಿಂಗಳು ಸ್ನೇಹಿತರೆ ತನ್ನ ಆದಾಯದಲ್ಲಿ 1000 ರೂಪೀಸ್, 1000 ರೂಪಾಯಿ ತಾವು ಕೂಡಿಟ್ಟಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ.